ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸಿರುತ್ತೇನೆ. ಮೊದಲನೇ ಸಲ ನನ್ನ ಚಾನಲ್ನ ನೀವು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಾನು ಹೇಗೆ ಎಲ್ಲ ಕೆಲಸಗಳನ್ನು ಮಾಡ್ತಿರ್ತೇನೆ, ನನ್ನ ಮಗಳು ತಲಾರಟೆ ತುಂಟಾಟ ಮಾಡ್ತಿರ್ತಾಳೆ. ಅವಳ ಪ್ರಶ್ನೆಗಳಿಗೆ ಕೆಲವೊಮ್ಮೆ ನಗು ಬರೆಸ್ಬಿಡ್ತಾಳೆ, ಇನ್ನು ಕೆಲವೊಮ್ಮೆ ಕೋಪ ಬರೆಸ್ತಾಳೆ. ಇವಳು ಕೇಳೋದೆಲ್ಲ ಬೇಡವಾದ ಪ್ರಶ್ನೆಗಳೇ. ಸೂರ್ಯ ಯಾಕೆ ಪೂರ್ವದಲ್ಲೇ ಮುತ್ತಾನೆ, ಅಕ್ಕಿ ಯಾಕೆ ಬಿಳಿ ಬಣ್ಣದಲ್ಲೇ ಇರುತ್ತೆ, ಇನ್ನು ಮುಂತಾದವುಗಳು. ನಾವು ಅಮ್ಮಂದಿರು ಅದು ಇದು ಅಂತ ಹೇಳಿ ಬೇರೆ ಕಡೆ ತಿರುಗಿಸ್ಬಿಡ್ತೀವಿ. ದೇವ್ರ ಮನೆ ಪಾತ್ರೆಗಳೆಲ್ಲ ವಾಶ್ ಮಾಡ್ತಾ ಇದ್ದೇನೆ ನೋಡ್ಬೋದು. ಸಬೀನಾ ಪೌಡರು ಮತ್ತು ಹುಣಸೆ ಹಣ್ಣು ಹಾಕಿ ಚೆನ್ನಾಗಿ ಉಜ್ಕೊಂಡೆ. ಈಗ ತೊಗೊಂಡೋಗಿ ದೇವ್ರ ದೀಪ ಅಂತೂ ಎಣ್ಣೆ ಹಾಕಿಬಿಟ್ರೆ ಫುಲ್ ಅಂಟಿರುತ್ತೆ. ಅದಕ್ಕೆ ಸಬೀನಾ ಪೌಡರು ಹುಣಸೆ ಹಣ್ಣು ಮಿಕ್ಸ್ ಮಾಡೇ ಉಜ್ಜಿದ್ರೆ ದೇವ್ರ ಮನೆ ಪಾತ್ರೆಗಳೆಲ್ಲ ಪಳಪಳ ಅಂತ ಹೊಳೆಯುತ್ತೆ. ನಾವು ದೇವ್ರ ದೀಪಕ್ಕೆ ಅಲಂಕಾರ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಅಲಂಕಾರ ಮಾಡಿದಾಗ ತುಂಬ ಚೆನ್ನಾಗಿ ದೇವ್ರ ದೀಪ ನಮಗೆ ಕಾಣಿಸುತ್ತೆ. ಇವಾಗ ದೇವ್ರ ಮನೆ ಪಾತ್ರೆಗಳೆಲ್ಲ ತೊಳೆದಿಟ್ಕೊಂಡೆ. ನೆಕ್ಸ್ಟು ನಾನು ಟೆರೆಸ್ಗೆ ಹೋಗಿ ನನ್ನ ಗಾರ್ಡನಲ್ಲಿ ಹೂವುಗಳೆಲ್ಲ ಬಿಡಿಸ್ಕೊಂಡು ಬರಬೇಕು. ದೇವ್ರ ಪೂಜೆಗೆ ಬೇಕಲ್ವಾ, ಅದಕ್ಕೋಸ್ಕರ ಟೆರೆಸ್ಗೆ ಹೋಗ್ತಾ ಇದ್ದೇನೆ. ಹೂವು ಬಿಡಿಸ್ಕೊಂಡು ಬರ್ತೇನೆ. ನೋಡ್ಬೋದು ನೀವು ಯಾವ ಥರ ರಾತ್ರಿ ರಾಣಿ ಎಷ್ಟೊಂದು ಹರಳಿಬಿಟ್ಟಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಒಂದೇ ಸಲ 7 ಹೂವು ಹರಳಿಬಿಟ್ಟಿದೆ. ಇಲ್ಲೇ ಒಂದು ಪಾರಿವಾಳ ಕುತ್ಕೊಂಡಿತ್ತು. ನೋಡಲಿಕ್ಕೆ ಮೆಟ್ಲತ್ಕೊಂಡು ಹೋಗೋಣ ಅಂತಂದರೆ ಅಷ್ಟು ಬೇಗ ಹಾರಿ ಹೋಗ್ಬಿಡ್ತು. ಆಷಾಢದ ಶುಕ್ರವಾರದ ಪೂಜೆಯಲ್ಲಿ ನಮ್ಮ ಮನೆ ದೇವರು ಶ್ರೀನಿವಾಸ ಲಕ್ಷ್ಮೀ ದೇವರಿಗೆ ಹೂವಿನಿಂದ ಅಲಂಕರಿಸಿ ಹೂ ತಗೊಂಡು ಬಂದೆ. ಇವಾಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೇನೆ. ಕ್ಲೀನ್ ಮಾಡಿದ ತಕ್ಷಣ ರಂಗೋಲಿ ಎಲ್ಲ ಹಾಕ್ತಾ ಇದ್ದೇನೆ. ಅದಾದ ನಂತರ ಹೂವಿನಿಂದ ಅಲಂಕಾರ ಮಾಡ್ತಾ ಇದ್ದೇನೆ. ನೋಡ್ಬೋದು ನೀವು. ಕೊಟ್ಟೆ ನಮ್ಮ ಬಾಗಿಲಿನ ಮುಂದೆ ಇದೆ. ಎಲ್ಲ ದುಷ್ಟಶಕ್ತಿಯ ನಾಶಕ್ಕೆ, ಯಾವುದೇ ಕೆಟ್ಟ ಕಣ್ಣುಗಳಿಂದ ನಮ್ಮನ್ನು ಕಾಪಾಡುವ ಈ ತುಳಸಿ ದೇವತೆಗೆ ನಮ್ಮ ಪ್ರಣಾಮಗಳು. ಕಳಸಕ್ಕೆ ಅರಿಶಿನ ಕುಂಕುಮ ಹಾಕಿ ತುಪ್ಪದ ದೀಪವನ್ನಚ್ಚಿ ನನ್ನ ಇಷ್ಟ ದೈವ ಆರಾಧಕ ಶ್ರೀಕೃಷ್ಣರಿಗೆ ಹೂಮಾಲೆ ತುಳಸಿ ಶ್ರೀಗಂಧದಿಂದ ಅಲಂಕರಿಸಿ ರಂಗೋಲಿಯನ್ನು ಹಾಕಿ ಶೃಂಗರಿಸುವುದೇ ಈ ಗೃಹಿಣಿಯರ ಮೊದಲ ಪ್ರತಿನಿತ್ಯ ಪೂಜೆ. ಕೆಲಸದ ಸೊಬಗು ನೀವೇ ಕಂಡಿರಾ? ದಿನನಿತ್ಯ ಪೂಜೆ ಮಾಡಲಿಲ್ಲ ಅಂದರೆ ಮನಸ್ಸಿನಲ್ಲಿಯೇ ಜಿಗುಪ್ಸೆ, ಏನೋ ಮಿಸ್ ಮಾಡಿಕೊಂಡ ಹಾಗೆ ಎನ್ನುವ ಬಗೆಯಲ್ಲಿ ಆ ದಿನ ಕಳೆಯುತ್ತೇನೆ. ಪ್ರತಿನಿತ್ಯ ಪೂಜೆ ಮಾಡುವುದು ನನ್ನ ಕರ್ತವ್ಯ ಅಂತಲ್ಲ, ಈ ಭೂಮಿ ಮೇಲೆ ಮನುಷ್ಯರಾಗಿ ಜನಿಸಿದ್ದಕ್ಕೆ ಆ ದೇವರಿಗೆ ಭಕ್ತಿಯ ಕೃತಜ್ಞತೆ. ಬಾರೋ ಕೃಷ್ಣಯ್ಯ, ಬಾರೋ ಕೃಷ್ಣಯ್ಯ, ನಿನ್ನ ಭಕ್ತರ ಮನೆಗೀಗ ಕೃಷ್ಣಯ್ಯ, ಬಾರೋ ಕೃಷ್ಣಯ್ಯ, ಬಾರೋ ನಿನ್ನ ಮುಖ ತೋರೋ, ನಿನ್ನ ಸರಿಯಾರು ಜಗದರ ಸಿಲನೆ, ಬಾರೋ ಕೃಷ್ಣಯ್ಯ.
ನನ್ನ ಮಗಳು ಅಮ್ಮ ಶಾಪಿಂಗ್ ಹೋಗೋಣ ಅಂತ ಹೇಳಿದ್ಲು. ಅವಳಿಗೆ ಬಟ್ಟೆ ಮೇಲಂತೂ ಫುಲ್ ಕ್ರೇಜು. ಆವಾಗ ಒಂದು ಬೆಡ್ ಸೈಡ್ಗೆ ಹೋದ್ವಿ. ಅಲ್ಲಿ ಅವಳಿಗೆ ಬಟ್ಟೆ ತೊಗೊಂಡ್ವಿ. ಪ್ಯಾಂಟ್ ಶರ್ಟ್ ಬೇಕು ಅಂತ ತೊಗೊಂಡ್ಳು. ಅದು ಬೇಡ ಅಮ್ಮ ಇದು ಬೇಡ ಅಂತ ಒಂದಷ್ಟು ಲಾಟ್ ತೊಗೊಂಡು ಯಾವ ಚಾಯ್ಸ್ ಮಾಡಿಕೊಂಡು ಅದು ತೊಗೊಂಡ್ಳು. ಟೈಮ್ ವೇಸ್ಟ್ ಮಾಡೇ ಬಿಟ್ಲು. ನಂತರ ನಾವು ಅಲ್ಲಿಂದ ಮುಗಿಸ್ಕೊಂಡು ಬಂದ್ವಿ. ಅಲ್ಲಿಂದ ಬಂಗಾರಪೇಟೆ ಪಾನಿಪುರಿ ತಿನ್ಕೊಂಡು ಸೀದಾ ಮನೆ ಕಡೆಗೆ ಹೊರಟ್ವಿ. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಲಾಗ್. ಡೂ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಕಮೆಂಟ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಮೊದಲನೇ ಸಲ ನನ್ನ ಚಾನಲ್ನ ನೀವು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಜೈ ಶ್ರೀ ಕೃಷ್ಣ.